ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಅಫ್ಘಾನಿಸ್ತಾನ ಪಾಕಿಸ್ತಾನದ ನಡುವೆ ಯುದ್ಧ ದೊಡ್ಡದಾಗುವ ಲಕ್ಷಣಗಳು ಕಾಣ್ತವೆ. ಇನ್ನು ಅಫ್ಘಾನಿಸ್ತಾನದ ಮೇಲೆ ಪಾಕ್ ವಾಯುಪಡೆ ದಾಳಿಯನ್ನು ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ನಗರಗಳು ಹೊತ್ತು ಉರಿತವೆ. ಏರ್ ಡಿಫೆನ್ಸ್ ಇಲ್ಲದ ತಾಲಿಬಾನ್ಗಳ ಮೇಲೆ ಪಾಕ್ ವಾಯುಪಡೆ ಪೌರುಷವನ್ನು ತೋರಿಸ್ತದೆ. ಅದಕ್ಕೆ ಪ್ರತಿಯಾಗಿ ಗಡಿಯಲ್ಲಿ ತಾಲಿಬಾನ್ ಫೈಟರ್ಸ್ ಪಾಕಿಸ್ತಾನವನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಓಡಿಸಿದ್ದಾರೆ. ಅನೇಕ ಪಾಕ್ ಪೋಸ್ಟ್ಗಳನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಈ ಯುದ್ಧ 2021 ನಂತರ ಅಂದರೆ ಅಫ್ಘಾನಿಸ್ತಾನಕ್ಕೆ ತಾಲಿಬಾನಿಗಳು ಬಂದ ನಂತರ ನಡೆದಿರೋ ಅತಿ ದೊಡ್ಡ ಕದನ ಇದು. ಇದುವರೆಗೂ ಕೂಡ 75ಕ್ಕೂ ಹೆಚ್ಚು ಕ್ಲಾಶ್ ಕೂಡ ಆಗಿವೆ. ಆದರೆ ಈ ಸಲ ಎಲ್ಲದಕ್ಕೂ ಕೂಡ ದೊಡ್ಡದಾಗುವ ಲಕ್ಷಣಗಳು ಕಾಣ್ತವೆ. ಅದಕ್ಕಿಂತ 10 ಪಟ್ಟು ದೊಡ್ಡ ಸಂಘರ್ಷಗಳು ಇವಾಗ ನಡೀತೇವೆ. ಇನ್ನು ಫೆಬ್ರವರಿ 27ನೇ ತಾರೀಕು ಮೊದಲಿಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಹಲವು ಸುತ್ತಿನ ದಾಳಿಯನ್ನು ಕೂಡ ಮಾಡಿತ್ತು. ಇದು ಉಗ್ರರ ವಿರುದ್ಧ ಕಾರ್ಯಾಚರಣೆ ಅಂತ ಪಾಕ್ ಕೂಡ ಹೇಳಿಕೊಂಡಿತ್ತು. ಇದಕ್ಕೆ ಅಮೆರಿಕನು ಕೂಡ ಸಪೋರ್ಟ್ ಮಾಡಿತು. ಆದರೆ ಭಾರತ ಮಾತ್ರ ಇದಕ್ಕೆ ಪಾಕ್ ಕೃತ್ಯವನ್ನು ವಿರೋಧ ಮಾಡಿತು. ಆದರೆ ಆಮೇಲೆ ವಿಶ್ವಸಂಸ್ಥೆ ಕೂಡ ರಿಪೋರ್ಟ್ ಬಂತು. ಅಲ್ಲಿ ಯಾವ ಉಗ್ರನೂ ಕೂಡ ಹೊಡೆದಿಲ್ಲ, ಪಾಕ್ನವರು ನಾಗರಿಕರನ್ನು ಹೊಡೆದಿದ್ದಾರೆ ಅಂತೇಳಿ ವಿಶ್ವಸಂಸ್ಥೆ ಕೂಡ ರಿಪೋರ್ಟ್ ಮಾಡ್ತು. ಇನ್ನು ಈ ಏರ್ಸ್ಟ್ರೈಕ್ ವಿರುದ್ಧ ನಾವು ಪ್ರತಿಕಾರ ಹೇಳ್ತೀವಿ ಅಂತ ತಾಲಿಬಾನ್ ಕೂಡ ಶಪಥ ಮಾಡಿದೆ. ಸಣ್ಣ ಪುಟ್ಟ ಹೊಡೆದಾಟ ಅಂತ ಆಗಿತ್ತು. ಆದರೆ ಫೆಬ್ರವರಿ 26ನೇ ತಾರೀಕು ಗುರುವಾರ ರಾತ್ರಿ ಏಕಾಏಕಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಆಪರೇಷನ್ ಲಾಂಚನ್ನು ಶುರು ಮಾಡಿದೆ. ಡುರಾನ್ ಲೈನ್ ಉದ್ದಕ್ಕೂ ಕೂಡ ಅಂದರೆ ಪಾಕ್ ಹಾಗೆ ಅಫ್ಘಾನ್ನ ಬಾರ್ಡರ್ ಉದ್ದಕ್ಕೂ ಕೂಡ ಹೆವಿ ಫೈರಿಂಗ್ ಆಗಿದ್ದು, ಮಷಿನ್ ಗನ್, ರಾಕೆಟ್ ಲಾಂಚರ್ ಮೂಲಕ ಡ್ರೋನ್ಗಳ ಮೂಲಕ ಪ್ರತೀಕಾರವನ್ನು ಕೂಡ ತೀರಿಸಿಕೊಂಡಿದ್ದಾರೆ. ಅಫ್ಘಾನ್ ಪಡೆಗಳು ಪಾಕ್ನ ಗಡಿ ಒಳಗೆ ನುಗ್ಗಿ ಹೊಡೆಯುತ್ತಿರುವ ದೃಶ್ಯಗಳು ಕೂಡ ಕಂಡುಬಂದಿವೆ. ಈ ಬಗ್ಗೆ ತಾಲಿಬಾನ್ ಸೇನಾ ಮುಖ್ಯಸ್ಥ ಪಾಸಿಹುದ್ದೀನ್ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಈ ದಾಳಿಯಲ್ಲಿ 19ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಆಮೇಲೆ ಪಾಕ್ ಆರ್ಮಿಯ 2 ಬ್ರಿಗೇಡಿಯರ್ ಹೆಡ್ ಕ್ವಾರ್ಟರ್ಗಳು ಕೂಡ ತಾಲಿಬಾನ್ ವಶ ಆಗಿವೆ. ಸಾಕಷ್ಟು ಪಾಕ್ ಸೈನಿಕರು ಕೂಡ ನಮಗೆ ಸಿಕ್ಕಾಕೊಂಡಿದ್ದಾರೆ. ಹಾಗೆ 55 ಪಾಕ್ ಸೈನಿಕರನ್ನು ನಾವು ಸಂಹಾರ ಮಾಡಿದ್ದೀವಿ. ಹಾಗೆ ನಮ್ಮ ಕಡೆಯಿಂದ ನಮ್ಮ ಸೈನಿಕರು ಕೂಡ 11 ಜನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿದೆ. ಈ ಸಂಘರ್ಷಕ್ಕೆಲ್ಲ ಈ ಪಾಕಿಸ್ತಾನದ ಮಿಲಿಟರಿ ಆಡಳಿತವೇ ನೇರ ಕಾರಣ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಅಸೀಂ ಮುನೀರ್ ಮತ್ತು ಟೀಮೇ ನೇರ ಕಾರಣ ಅಂತ ಇಂಡೈರೆಕ್ಟ್ ಆಗಿ ಅವರು ಕೂಡ ಹೇಳಿದ್ದಾರೆ. ಮಿಲಿಟರಿ ಆಡಳಿತ ಅಂತ ಹೇಳಿ ಪದೇ ಪದೇ ನಮ್ಮ ನೆಲಕ್ಕೆ ನುಗ್ಗಿ ನಮಗೆ ದಾಳಿ ಮಾಡ್ತಿದ್ದಾರೆ, ನಾವಂತರೂ ಬಿಡಲ್ಲ, ಪ್ರತೀಕಾರ ಅಂಥೇಳಿ ಶತ್ರುವನ್ನು ನರಕಕ್ಕೆ ಕಳಿಸ್ತೀವಿ ಅಂತ ಶಪಥ ಕೂಡ ಮಾಡಿದ್ದಾರೆ. ದೇವರ ಕೃಪೆ ನಮ್ಮ ಕಡೆಗೆ ಇದೆ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ಕೂಡ ಹೇಳ್ತಿದ್ದಾರೆ. ಈತ ಪಾಕಿಸ್ತಾನದ ಅಸೀಂ ಮುನೀರ್ ಕೂಡ ದೇವರ ಕೃಪೆ ನಮ್ಮ ಕಡೆಗಿದೆ ಅಂಥೇಳಿ ಅವನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇನ್ನು ಅಫ್ಘಾನಿಸ್ತಾನದವರು ಪಾಕಿಸ್ತಾನದ ಮೇಲೆ ಮಾಡಿರುವ ದಾಳಿಯ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಅದರಲ್ಲಿ ಪಾಕ್ ಸೈನಿಕರು ಸೆರೆ ಸಿಕ್ಕಿರುವ ದೃಶ್ಯಗಳು ಕೂಡ ಕಂಡು ಬಂದಿವೆ. ಹಾಗೆ ಪಾಕ್ ಪೋಸ್ಟ್ಗಳಿಂದ ಅಪಾರ ಪ್ರಮಾಣದ ಆಯುಧಗಳನ್ನು ಕೂಡ ತಾಲಿಬಾನಿಗಳು ಸೀಸ್ ಮಾಡಿರುವುದು ಕೂಡ ರೆಕಾರ್ಡ್ ಆಗಿದೆ. ಇಂಥ ಅಫ್ಘಾನಿಸ್ತಾನದ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಆಪರೇಷನ್ ಲಾಂಚನ್ನು ಶುರು ಮಾಡಿದೆ. ಮೊದಲು ಗಡಿಯಲ್ಲಿ ಮಾತ್ರ ಹೊಡೆದಾಟ ಆಗಿತ್ತು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಯುದ್ಧವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅಫ್ಘಾನ್ ವಿರುದ್ಧ ನಾವು ಓಪನ್ ವಾರನ್ನು ಮಾಡ್ತೀವಿ ಅಂತ ಗಜಬ್ಲಿಲ್ ಹಕ್ ಅಂತ ಇದಕ್ಕೆ ಹೆಸರು ಕೂಡ ಇಟ್ಟಿದ್ದಾರೆ. ಅಂದರೆ ನ್ಯಾಯಕ್ಕಾಗಿ ಆಕ್ರೋಶ ಅಂತ. ಇದರ ಭಾಗವಾಗಿ ಕಾಬೂಲ್, ಕಂದಾರ್ ಹಾಗೆ ಪಕ್ತಿಕ್ ಪ್ರಾಂತ್ಯದ ಮೇಲೆ ಪಾಕಿಸ್ತಾನ ವಾಯುಪಡೆ ದಾಳಿ ಮಾಡಿದೆ. ಈ ವಿಡಿಯೋಗಳನ್ನು ಕೂಡ ಪಾಕಿಸ್ತಾನ ಸೇನೆ ಪಬ್ಲಿಷ್ ಮಾಡಿದೆ. ಅದರಲ್ಲಿ ತಾಲಿಬಾನಿಗಳಿಗೆ ಸೇರಿದ ಕಟ್ಟಡಗಳು ಹಾಗೆ ಸೇನಾ ನೆಲೆಗಳು, ವ್ಯಾಪಾರ ಕೇಂದ್ರಗಳು ಹೊತ್ತಿ ಉರಿಯುತ್ತಿರುವ ದೃಶ್ಯಗಳು ಕೂಡ ಕಾಣ್ತೇವೆ. ಇನ್ನು ದೊಡ್ಡ ಪ್ರಮಾಣದ ಬೆಂಕಿ ಹೊಗೆ ಕಾಣಿಸಿದ ಈ ರೀತಿ 10 ಕಡೆಯಾಗಿದೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಗೊತ್ತಾ, ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿ ಮಾಡಿದ್ವಿ ಅಂತ ಹೇಳಿಕೊಳ್ಳುವಾಗಲೆಲ್ಲ ಇಂಥ ಒಂದೇ ಒಂದು ಸಣ್ಣ ವಿಡಿಯೋನು ಕೂಡ ಕೊಟ್ಟಿರಲಿಲ್ಲ. ಯಾಕಂದರೆ ಹಾನಿ ಮಾಡೋಕ್ಕೆ ಅವ್ರ ಕೈಲಿ ಆಗಿರಲಿಲ್ಲ. ಆದರೆ ಈಗ ಏರ್ ಡಿಫೆನ್ಸ್ ಇಲ್ಲದ ತಾಲಿಬಾನ್ಗಳ ಮೇಲೆ ಅಥವಾ ಏರ್ಫೋರ್ಸೇ ಇಲ್ಲದ ತಾಲಿಬಾನ್ಗಳ ಮೇಲೆ ದಾಳಿ ಮಾಡಿಕೊಂಡು ಪ್ರಿಸಿಷನ್ ಸ್ಟ್ರೈಕ್ ಅಂತ ಮಾಡಿದ್ದೀವಿ ಅಂತ ಕಷ್ಟಪಟ್ಟು ಹಿಂದಕ್ಕೆ ಕೈಯನ್ನು ಹಾಕ್ಕೊಂಡು ಬೆನ್ನನ್ನು ತಟ್ಕೊಂಡಿದೆ. ಇನ್ನು ಪಾಕಿಸ್ತಾನ ಸೇನೆ ಪಾಕ್ ಸರ್ಕಾರ ಮಾಹಿತಿ ಪ್ರಕಾರ ಕಂದಹಾರ್ನಲ್ಲಿರುವ ತಾಲಿಬಾನ್ ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್, ಮದ್ದುಗುಂಡುಗಳ ಉಗ್ರಾಣ ವಾಲೆಖಾನ್ ಸೆಕ್ಟರ್ ಹಾಗೆ ತಾಲಿಬಾನ್ ಫೋರ್ಸ್ ಶರ್ವಾಲ್ ಸೆಕ್ಟರ್ನ ಸೇನಾ ಪೋಸ್ಟರ್ ಹಾಗೆ ಬಜಾರ್ ಮತ್ತು ಅಂಗೂರು ಅಡ್ಡಗಳನ್ನು ಧ್ವಂಸ ಮಾಡಿದ್ದೀವಿ. ಪಾಕ್ ಇದರಲ್ಲಿ 130ಕ್ಕೂ ಅಧಿಕ ತಾಲಿಬಾನ್ಗಳನ್ನು ಕೊಂದಾಕಿದ್ದು, 100 ಜನ ಗಾಯಗೊಂಡಿದ್ದಾರೆ. ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಪಾಕ್ ಸರ್ಕಾರ ಹೇಳಿಕೊಂಡಿದೆ. ಇನ್ನು ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಕೂಡ ಮಾತನಾಡಿದ್ದಾರೆ. ನಮ್ಮ ಪ್ರೀತಿಯ ದೇಶದ ಮೇಲೆ ಕಣ್ಣು ಹಾಕಿದರೆ ತಾಲಿಬಾನಿಗಳಿಗೆ ತಕ್ಕ ಶಾಸ್ತಿಯಾಗುತ್ತೆ, ದೇಶದ ಭದ್ರತೆಯಲ್ಲಿ ರಾಜಿಯಾಗೋ ಮಾತೇ ಇಲ್ಲ ಅಂತ ಇಡೀ ದೇಶ ನಮ್ಮ ಸೇನೆಯೊಂದಿಗೆ ನಿಂತಿದೆ, ನಾವು ನಮ್ಮ ಸೈನಿಕರ ಪ್ರಾಣಕ್ಕೆ ನ್ಯಾಯ ದೊರಕಿಸಿಕೊಡ್ತೀವಿ ಅಂತ ಪಾಕ್ ಪ್ರಧಾನಿ ಅಬ್ಬರಿಸಿದ್ದಾರೆ. ಇತ್ತ ಸೋಷಿಯಲ್ ಮೀಡಿಯಾ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಟ್ವೀಟ್ ಮಾಡಿ,
ನಮ್ಮ ತಾಳ್ಮೆ ಎಂಡ್ ಆಗಿದೆ, ಇನ್ನೇನಿದ್ರು ನಮ್ಮ ಮತ್ತು ನಿಮ್ಮ ನಡುವೆ ಓಪನ್ ವಾರ್ ಅಂತ ಯುದ್ಧವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗೆ ಭಾರತದ ವಿರುದ್ಧ ಕೂಡ ಮತ್ತೆ ಮಾತನಾಡಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದರ ಹಿಂದೆ ಭಾರತ ಇದೆ. ಪಾಕಿಸ್ತಾನದ ವಿರುದ್ಧ ಅವರ ಪರೋಕ್ಷ ಯುದ್ಧವನ್ನು ಕೂಡ ನಡೆಸ್ತಾ ಇದ್ದಾರೆ. ಭಾರತ, ಅಫ್ಘಾನಿಸ್ತಾನ ಮತ್ತು ಎಲ್ಲ ಉಗ್ರ ಸಂಘಟನೆಗಳೆಲ್ಲ ಸೇರ್ಕೊಂಡು ಒಂದು ಸೈಡ್ ಇದ್ದಾರೆ. ಎಲ್ಲರೂ ಪಾಕಿಸ್ತಾನಕ್ಕೆ ಹೊಡೆಯೋಕೆ ಬಯಸ್ತಾ ಇದ್ದಾರೆ. ಆದರೆ ದೇವರ ಕೃಪೆ ನಮ್ಮ ಕಡೆಗೆ ಇದೆ ಅಂತ ಖವಾಜ್ ಆಸಿಫ್ ಮುನೀರ್ ಹೇಳಿಕೆ ಕೂಡ ಕೊಟ್ಟಿದ್ದಾನೆ. ಮತಾಂಧತೆ ಮಿತಿಮೀರಿದಾಗ ಜಿಯೋ ಪಾಲಿಟಿಕ್ಸ್ನಲ್ಲೂ ಕೂಡ ಮಿಲಿಟರಿ ಸ್ಟ್ರಾಟಜಿಯಲ್ಲೂ ಕೂಡ ಇವರಿಗೆ ಧರ್ಮ ದೇವರನ್ನ ಹೇಳ್ಕೊಂಡು ಬರೋಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೋ, ಅಲ್ಲಿ ಆ ಕಡೆ ತಾಲಿಬಾನಿಗಳು ದೇವರು ನಮ್ಮ ಕಡೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇವರದು ಈ ಕಡೆ ಈ ಖ್ವಾಜಾ ಆಸಿಫ್ ನಮ್ಮ ಕಡೆಗೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಾವು ಈ 3 ಶತ್ರುಗಳನ್ನು ನಾಶ ಮಾಡ್ತೀವಿ ಅಂತ ಹೇಳಿ ಅರ್ಚಾಡ್ತಿದ್ದಾರೆ ಈ ಖವಾಜಾ ಆಸಿಫ್ ಮುನೀರ್. ಈ ಕಡೆ ತಾಲಿಬಾನ್ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ದೀನ್ ಮಾತನಾಡಿ, ಪಾಕಿಸ್ತಾನದಂತಹ ಹೇಡಿ ಕೆಲಸವನ್ನು ಯಾರೂ ಕೂಡ ಮಾಡಲ್ಲ, ದಾಳಿ ಮಾಡ್ತೀವಿ ಅಂಥೇಳಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆಲ್ಲ ದಾಳಿ ಮಾಡಿದ್ದಾರೆ ಅವರು ಅಂತ ಹೇಳಿ ಆಕ್ರೋಶ ಕೂಡ ಹೊರಹಾಕಿದ್ದ. ಇಷ್ಟೆಲ್ಲ ಆಗ್ತಿದ್ದಾಗೆ ಪಾಕಿಸ್ತಾನ ಇದ್ದಕ್ಕಿದ್ದಾಗೆ ಅರಬ್ ಬ್ರದರ್ಗೆ ಕಾಲ್ ಮಾಡಿದೆ. ಸೌದಿ ಫಾರಿನ್ ಮಿನಿಸ್ಟರ್ ಪ್ರಿನ್ಸ್ ಫೈಸಲ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದ. ಏನೇನು ಬೆಳವಣಿಗೆ ಆಗ್ತಿದೆ ಅಂತ ಹೇಳಿ ಅವರು ಡಿಸ್ಕಸ್ ಕೂಡ ಮಾಡಿದ್ದಾರೆ. ಈ ಕಾಲ್ ಇಂಪಾರ್ಟೆಂಟ್, ಯಾಕಂದ್ರೆ ಪಾಕ್ ಸೌದಿ ನಡುವೆ ಒಂದು ದೊಡ್ಡ ರಕ್ಷಣಾ ಒಪ್ಪಂದ ಕೂಡ ಆಗಿದೆ. ಒಬ್ಬರ ಮೇಲಿನ ದಾಳಿಯನ್ನ ಇನ್ನೊಬ್ಬರ ಮೇಲೆ ದಾಳಿ ಅಂತ ಕನ್ಸಿಡರ್ ಮಾಡಬೇಕು. ಹೀಗಾಗಿ ಈ ವಿಚಾರದಲ್ಲಿ ಸೌದಿ ಮುಂದೆ ಯಾವ ಹೆಜ್ಜೆಯನ್ನು ಇಡುತ್ತೋ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಇರಾನ್ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಕೂಡ ಮಾತನಾಡಿ, ಈ 2 ದೇಶಗಳು ಮಾತುಕತೆ ಮೂಲಕ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೋಬೇಕಂತ ಕೂಡ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ವಿಶ್ವಸಂಸ್ಥೆ ಕೂಡ ರಿಯಾಕ್ಟ್ ಮಾಡಿದೆ. ಈ 2 ದೇಶಗಳ ನಡುವಿನ ಸಿಚುವೇಶನ್ ಅನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ, ರಾಜತಾಂತ್ರಿಕವಾಗಿ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ಅಗೇನ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನು ಕೂಡ ಆ ಕಡೆಯಿಂದ ಬಂದಿದೆ. ಇನ್ನು ರಷ್ಯಾ 2 ರಾಷ್ಟ್ರಗಳು ಕೂಡಲೇ ಕ್ರಾಸ್ ಬಾರ್ಡರ್ ಅಟ್ಯಾಕ್ ಅನ್ನ ನಿಲ್ಲಿಸಬೇಕು, ಈ ಇಬ್ಬರು ಒಪ್ಪಿದ್ರೆ ನಾವು ಬೇಕಾದ್ರೆ ಮಧ್ಯಸ್ಥಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಕೂಡ ಹೇಳಿದೆ. ಇನ್ನು ಹುಚ್ಚರ ಜಗತ್ತು ಇದು. ಅವ್ರದೇ ಸಮಸ್ಯೆಗಳನ್ನು ಇನ್ನೂ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಅವ್ರದ್ದು ಇವ್ರು ಸಾಲ್ವ್ ಮಾಡ್ತಾರಂತೆ, ಇವ್ರದ್ದು ಅವರು ಸಾಲ್ವ್ ಮಾಡ್ತಾರಂತೆ. ಒಟ್ಟಿನಲ್ಲಿ ಯಾರ್ದು ಯಾವಾಗ ಸಾಲ್ವ್ ಹೋಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಪಾಕ್ ಅಫ್ಘಾನಿಸ್ತಾನ ತಪ್ಪಿಗಿರೋ ರೀತಿ ಕಾಣಿಸ್ತಾ ಇಲ್ಲ. ಈ ಕ್ಷಣಕ್ಕೂ ಕೂಡ ಪಾಕ್ ಮತ್ತು ಅಫ್ಘಾನ್ ಬಾರ್ಡರ್ನಲ್ಲಿ ಶೆಲ್ಲಿಂಗ್ ನಡೀತಾ ಇವೆ. ಫ್ಯೂಚರಲ್ಲಿ ಇನ್ನೂ ದೊಡ್ಡ ಯುದ್ಧ ನಡೆಯೋ ಸಾಧ್ಯತೆ ಕೂಡ ಇದೆ. ಪಾಕ್ನ ರಕ್ಷಣಾ ಸಚಿವ ಅಂತಲೂ ಓಪನ್ ವಾರ್ ಅಂತ ಶಬ್ದ ಬಳಸಿ ಡಿಕ್ಲೇರ್ ಕೂಡ ಮಾಡಿದ್ದಾರೆ. ಈ 2 ಪಡೆಗಳು ಸೇನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬಾರ್ಡರ್ ಕಡೆಗೆ ಪಾಕ್ ರೀಜನ್ಗೆ ಅಫ್ಘಾನಿಸ್ತಾನ ಬಾರ್ಡರ್ಗೆ ಮೂವ್ ಮಾಡ್ತಿದ್ದಾರೆ. ತಾಲಿಬಾನ್ ಅಡ್ವಾಂಟೇಜ್ ಏನಂತ ಕೇಳಿದರೆ, ಬಾರ್ಡರ್ನಲ್ಲಿ ಮಾತ್ರ ಫೈಟ್ ಮಾಡಬೇಕಂತಿಲ್ಲ. TTPಗಳಿದ್ದಾರೆ, ಪಾಕಿಸ್ತಾನ ತಾಲಿಬಾನ್ ಘಟಕದ ಅವರು ಒಳಗೆ ಹೊಡಿತಾರೆ. ತಾಲಿಬಾನ್ ಪಾಕಿಸ್ತಾನವರು ಪಾಕ್ ಒಳಗಡೆ ದಾಳಿಯನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ಅವ್ರನ್ನ ಬಾರ್ಡರ್ ಸೈಡ್ನಲ್ಲಿಯೇ ಹೊಡೆದು ಹಾಕಿದ್ದೀವಿ ಅಂತ ಪಾಕ್ ಸೇನೆ ಕೂಡ ಹೇಳಿಕೊಂಡಿದೆ. ಅನೇಕ ಕಡೆ ಪಾಕ್ ಒಳಗೂ ಕೂಡ ದಾಳಿ ಪ್ರಯತ್ನ ಆಗಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಅತ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಇಸ್ಲಾಮಾಬಾದ್, ರಾವಲ್ಪಿಂಡಿ, ಲಾಹೋರ್, ಪೇಶಾವರ್ಗಳಲ್ಲಿ ಕೂಡ ಹೈ ಅಲರ್ಟ್ ಅನ್ನು ಜಾರಿ ಮಾಡಲಾಗಿದೆ. ಈತ ಪಾಕಿಸ್ತಾನದ ವಿರುದ್ಧ ಅಫ್ಘಾನಿಸ್ತಾನ ನಾಯಕರು ಕೂಡ ಒಂದಾಗಿದ್ದಾರೆ. ಒಂದು ಕಡೆ ತಾಲಿಬಾನ್ ನಾಯಕರು ತುರ್ತು ಸಭೆ ಮಾಡಿ ಮುಂದಿನ ನಿರ್ಧಾರ ಏನು ಮಾಡಬೇಕಂತ ಚರ್ಚೆ ಕೂಡ ನಡೆಸಿದ್ದಾರೆ. ಇನ್ನೊಂದು ಕಡೆ ಮಾಜಿ ಅಧ್ಯಕ್ಷ ಹಮೀದ್ ಕರ್ಜಾಯಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಕಾಬೂಲ್, ಕಂದಹಾರ್ಗಳ ಮೇಲೆ ದಾಳಿ ಮಾಡಿದ್ದೀರಿ, ಅಫ್ಘಾನರು ಇದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾರೆ, ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಗೊತ್ತು ನಮಗೆ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೇನೆ ಕೂಡ ವಾರ್ನಿಂಗನ್ನು ಕೊಟ್ಟಿದೆ. ಈ ಸಲ ಭೂಸೇನೆಯನ್ನು ನುಗ್ಗಿಸ್ತೀವಿ ಅಂಥೇಳಿ ವೆಸ್ಟರ್ನ್ ಕಮಾಂಡ್ ಸೈನಿಕರನ್ನು ಉದ್ದೇಶಿಸಿ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಮಾತನಾಡಿದರು. ಈ ವೇಳೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ ನಾವು ಬರೀ ಉಗ್ರ ಕ್ಯಾಂಪ್ ಮತ್ತು ಏರ್ಬೇಸ್ಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ವಿ, ಈ ನೆಕ್ಸ್ಟ್ ಟೈಮು ಆ ಥರ ಗ್ರೌಂಡ್ಗೆ ನುಗ್ಗಿ ಆ್ಯಕ್ಷನ್ ತಗೋತೀವಿ ಅಂತ, ಮುಂದಿನ ದಾಳಿಗಳು ಬರೀ ಉಗ್ರ ಕ್ಯಾಂಪ್ಗಳಿಗಷ್ಟೇ ಸೀಮಿತವಾಗಿರಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಗೆಲುವು ಎಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳಿದರೆ, ಪಾಕಿಸ್ತಾನ ಪ್ರಪಂಚದ ಮಂಡಿಯೂರಿ ಸೋಲ್ಲೇಬೇಕು, ಅಲ್ಲಿವರೆಗೂ ಕೂಡ ಜನರಿಗೂ ಕೂಡ ಅವ್ರದ್ದೇ ಸೇನೆ ಅವ್ರಿಗೇನೆ ಎಷ್ಟು ಮೋಸ ಮಾಡ್ತಿದೆ ಅನ್ನೋದು ಅರ್ಥ ಆಗಬೇಕು, ಹಂಗೆ ಮಾಡ್ತೀವಿ ನಾವು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇವರಿಗೆ ಕಳೆದ ಬಾರಿ ಪಾಕಿಸ್ತಾನ ಬೆದರಿ ಹೋಗಿತ್ತು, ತನ್ನ ಪರಮಾಣು ಸ್ಫೋಟಕ ಇದೆ ಅಂತ ಬೆದರಿಕೆ ಕೂಡ ಹಾಕಿತ್ತು. ಇನ್ನು ಮುಂದೆ ಇಂಥ ಯಾವುದೇ ನಾಟಕ ಕೂಡ ನಡೆಯಲ್ಲ. ಪಾಕಿಸ್ತಾನಕ್ಕೆ 1971 ಯುದ್ಧ ಮತ್ತು ಕಾರ್ಗಿಲ್ ಯುದ್ಧದಿಂದ ಬುದ್ಧಿ ಬಂದಂಗೆ ಕಾಣ್ತದೆ.
ನಮ್ಮ ಸೇನೆಯ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಅಲ್ಲಿನ ನಾಯಕರು ಸುಮ್ಮನೆ ಭಾರತದೊಂದಿಗೆ ಕಿರಿಕಿರಿ ಮಾಡ್ತಿದ್ದಾರೆ. ನೇರವಾಗಿ ಯುದ್ಧ ಮಾಡೋಕ್ಕೆ ಶಕ್ತಿ ಇಲ್ಲದ ಉಗ್ರಗಾಮಿಗಳನ್ನು ಭಾರತಕ್ಕೆ ಕಳಿಸ್ತಾ ಇದ್ದಾರೆ. ನಮ್ಮ ಸೇನೆ ಯಾವಾಗಲೂ ಕೂಡ ರೆಡಿ ಇರಬೇಕು. ನೀವು ಜಮ್ಮು ಹಾಗೂ ಪಂಜಾಬ್ ಗಡಿಗಳನ್ನು ಕೂಡ ರಕ್ಷಣೆ ಮಾಡೋದ್ರ ಜೊತೆಗೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಪ್ರಮುಖ ಜಾಗಗಳನ್ನು ವಶಪಡಿಸಿಕೊಳ್ಬೇಕು. ಸೊ ರೆಡಿ ಇರಿ ನೀವೆಲ್ಲದಕ್ಕೂ ಅಂತೇಳಿ ವೆಸ್ಟರ್ನ್ ಕಮಾಂಡ್ ಚೀಫ್ ಕೂಡ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇದು ಇವತ್ತಿನ ಈ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ನಡುವಿನ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.